ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ವ್ಲಾಗ್. ಇವತ್ತು ನನ್ನ ಕಾಲೇಜ್ ಲಾಸ್ಟ್ ಡೇ. ವ್ಯಾನ್ ಮಿಸ್ ಆಯಿತು. ನಾನು ಮತ್ತು ನನ್ನ ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು ವೆಹಿಕಲ್ ಕೂಡ ಬರಲಿಲ್ಲ, ನಡ್ಕೊಂಡು ಹೋಗ್ತಾನೆ ಇದ್ದೀವಿ. ಫುಲ್ ಸರೌಂಡಿಂಗ್ಸ್ ಎಲ್ಲ ಎಷ್ಟು ಗ್ರೀನರಿ, ಫುಲ್ಲು ನೇಚರ್ ಎಲ್ಲ ಪೀಸ್ ಆಗಿತ್ತು. ಅಂತೂ ಒಬ್ಬರು ಅಂಕಲ್ ಸಿಕ್ಕಿದ್ರು, ನಮ್ಮನ್ನು ಕಾಲೇಜ್ವರೆಗೂ ಡ್ರಾಪ್ ಮಾಡಿದ್ರು. ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀನಿ ಈಗ. ನೋಡಿ ನಮ್ಮ ಕಾಲೇಜ್ ಒಳಗಡೆ ಕ್ಯಾಂಪಸ್ ಎಲ್ಲ ಹೇಗಿದೆ ಅಂತ. ಇದು ಗೇಟ್ 1, ಗೇಟ್ 2, ಗೇಟ್ 3 ಅಂತೆಲ್ಲ ಇದೆ. ಅದರಲ್ಲಿ ನಮ್ಮದು ಕಾಲೇಜ್ ಗೇಟ್ 2. ನನ್ನ ಫ್ರೆಂಡ್ಸ್ಗೆ ಯಾವುದೇ ವೆಹಿಕಲ್ ಸಿಗಲಿಲ್ಲ, ಅವ್ರು ಅಲ್ಲಿಂದ ನಡ್ಕೊಂಡು ಬಂದರು. ಇವಾಗ ನಾವು ಆಲ್ ಟಿಕೆಟ್ ಇಸ್ಕೊಳೋಕ್ಕೆ ಕಾಲೇಜ್ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಎಷ್ಟೊಂದು ಜನ ಬಂದಿದ್ದರು. ಇದು ಯಾವ ಕಾಲೇಜ್ ಅಂತ ಗೊತ್ತಿದ್ರೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಆಲ್ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು ನಾವು ಮತ್ತೆ ಕುಣಿಗಲ್ಲಿಗೆ ಬಂದ್ವಿ. ನನ್ನ ಫ್ರೆಂಡ್ ಏನೋ ಪರ್ಚೇಸ್ ಮಾಡಬೇಕಂದ್ಲು, ಅದಕ್ಕೆ ಒಂದು ಸ್ಟೋರ್ಗೆ ಹೋಗಿ ಅವಳಿಗೆ ಏನು ಬೇಕಂತ ಪರ್ಚೇಸ್ ಮಾಡಿ ಶೋಸ್ ಐಟಮ್ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಹಂಗೆ ಯಾರೆಲ್ಲ ಕುಣಿಗಲಲ್ಲಿ ಇದ್ದೀರಾ, ಈ ಸ್ಟೋರ್ಸ್ ಇದ್ದರೆ ವಿಸಿಟ್ ಮಾಡಿ. ಹಂಗೆ ಇಲ್ಲಿ ವೆರೈಟೀಸ್ ಆಫ್ ಪರ್ಸು ಮತ್ತು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಇತ್ತು. ಅದನ್ನು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಮತ್ತು ನಾವು ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಅಲ್ಲಿ ಶೋಸ್ ಐಟಮ್ ಮತ್ತು ಗಿಫ್ಟ್ ಐಟಮ್ಸ್ ಎಲ್ಲ ಇತ್ತು. ಯಾರಿಗೆಲ್ಲ ಗಿಫ್ಟ್ ಮತ್ತು ಶೋಸ್ ಐಟಮ್ಸ್ ಎಲ್ಲ, ಲಂಚ್ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಹಂಗೆ ನೋಡ್ತಾ ಇದ್ವಿ. ನಮ್ಮ ಫ್ರೆಂಡ್ ಯಾವ್ದು ಬೇಕು ಲಂಚ್ ಬ್ಯಾಗ್ಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ಲು. ಅಷ್ಟರಲ್ಲಿ ನಾನೊಂದು ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತ ತೊಗೊತಿದ್ದೆ. ಯಾರಿಗೆಲ್ಲ ಕುಣಿಗಲಲ್ಲಿ ತುಂಬ ಶಾಪ್ಸ್ ವಿಸಿಟ್ ಮಾಡಬೇಕು, ಏನಾದ್ರು ಪ್ರಾಡಕ್ಟ್ಸ್ನ ಬೈ ಮಾಡಬೇಕಂತ ಇದ್ದರೆ, ಕುಣಿಗಲಲ್ಲಿ ದೊಡ್ಡಪೇಟೆ ರೋಡ್ ಅಂತ ಇದೆ. ಅಲ್ಲಿ ತುಂಬ ಶಾಪ್ಸ್ ಇದೆ, ಈ ಥರ ಗಿಫ್ಟ್ ಐಟಮ್ಸು, ಲಂಚ್ ಬ್ಯಾಗು, ಜ್ಯುವೆಲ್ರಿ ಶಾಪ್ಸ್ ಅದೆಲ್ಲ. ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ ಜ್ಯುವೆಲ್ರಿ ಶಾಪ್ಸ್ ಎಲ್ಲ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇವಾಗ ಲಂಚ್ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ತುಂಬ ಬಾರ್ಗಿಂಗ್ ಮಾಡಿದ್ರೆ ತುಂಬ ಕಮ್ಮಿ ಪ್ರೈಸಿಗೆ ಕೊಡ್ತಾರೆ ಇವ್ರ ಹತ್ರ. ಲಂಚ್ ಬ್ಯಾಗ್ಸ್ ಮತ್ತು ಬೇರೆ ಪ್ರಾಡಕ್ಟ್ಸ್ ಎಲ್ಲ ತುಂಬ ಯೂಜ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ. ಫೇಸ್ ಕ್ರೀಮ್ಸ್ ಆಗಿರ್ಬೋದು, ಆ ಥರ ಎಲ್ಲ ಜಾಸ್ತಿ ತುಂಬ ಐಟಮ್ಸ್ ಇದೆ ಅವ್ರ ಅಂಗಡೀಲಿ. ಹಾಗೆ ನನ್ನ ಫ್ರೆಂಡ್ ಪರ್ಚೇಸ್ ಮಾಡ್ತಾನೆ ಇರಲಿಲ್ಲ ಲಂಚ್ ಬ್ಯಾಗ್ಸ. ಅಷ್ಟರಲ್ಲಿ ನಾನು ಇನ್ನೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಒಳಗಡೆ ಹೋದೆ. ಇಲ್ಲಿ ತುಂಬ ಟೆಡಿ ಬ್ಯಾರ್ಸ್ ಆಗಿರ್ಬೋದು, ವಾಚಸ್ ಆಗಿರ್ಬೋದು, ಈ ಥರ ತುಂಬ ಗಿಫ್ಟ್ ಐಟಮ್ಸ್ ಇತ್ತು. ಅವರೇ ವಿಡಿಯೋ ಮಾಡ್ತಿದ್ದಿದ್ದು ನೋಡಿ ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಅಂತ ಹೇಳಿದ್ರು. ವ್ಯಾಲೆಂಟೈನ್ಸ್ ಡೇ ವೀಕ್ ಆಗಿರೋದ್ರಿಂದ ಇಲ್ಲಿ ಕಪಲ್ ಗಿಫ್ಟ್ಸ್ ಎಲ್ಲ ಜಾಸ್ತಿ ಇತ್ತು. ಹಂಗೆ ವಿಡಿಯೋ ಮಾಡ್ತಾಯಿದ್ದೆ, ಹಂಗೆ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡು. ಶಾಪಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಿಗೆಲ್ಲ ಸಿಗುತ್ತೆ. ಕುಣಿಗಲಲ್ಲಿ ಇರೋರು ಮಿಸ್ ಮಾಡಿದೆ ನೋಡಿ. ನನಗಂತೂ ಇದು ತುಂಬ ಇಷ್ಟ ಆಯ್ತಿದ್ದು. ಈ ಶಾಪಿಗೆ ಬಂದ್ವಿ. ನಾವು ಒಂದು ಸ್ವಲ್ಪ ಪ್ರಾಡಕ್ಟ್ ಬೈ ಮಾಡಬೇಕಾಗಿತ್ತು ಮನೆಗೆ ಅಂತ. ಇದು ಕುಣಿಗಲಲ್ಲಿ ಫೇಮಸ್ ಅಂಗಡಿ ಅಂತಲೇ ಹೇಳ್ಬೋದು. ಮುಗಿಸ್ಕೊಂಡು ಮನೆಗೆ ಹೋಗಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇದು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿ ಮತ್ತೆ ನಾವು ಈವ್ನಿಂಗ್ 6 o'clock ಹಂಗೆ ಟೆಂಪಲ್ಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡ್ತಿರ್ಬೋದು ಸಂಜೆ 6 to 7 ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಕುಣಿಗಲ್ನ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಗಿರುತ್ತೆ. ನಾವು ಗುರುವಾರದೊತ್ತು ಟೆಂಪಲ್ಗೆ ಮಿಸ್ ಮಾಡ್ದಂಗೆ ಹೋಗ್ತೀವಿ. ಪೂಜೆ ಎಲ್ಲ ಮುಗೀತು, ನಾವು ಮತ್ತೆ ಮನೆಗೆ ರಿಟರ್ನ್ ಹೋದ್ವಿ. ಮನೆಗೆ ಹೋದ್ಮೇಲೆ ಏನಾದರೂ ತಿನ್ನಬೇಕಂತ ಅನ್ನಿಸ್ತು. ನನ್ನ ತಂಗಿ ಮ್ಯಾಗಿ ಮಾಡ್ಕೊಂಡು ತಿಂದ್ಲು. ನೆಕ್ಸ್ಟ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.